ನೋಡಿ, ಮೊನ್ನೇನು ಐ ಜಿ ಅವರ ಪತ್ನಿಗೆ ಆನೆ ದಾಳಿಯಿಂದ ಮೃತಪಟ್ಟರು. ಸ್ಟ್ರೈಕ್ ಕೂಡ ಆಗ್ತಿದೆ ಇವತ್ತು. ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಮತ್ತು ನಮ್ಮ ಏಕಲವ್ಯ, ಮಹೇಂದ್ರ, ಭೀಮಾ ಎಲ್ಲ ಆನೆಗಳು ಇವತ್ತು ಕಾರ್ಯಾಚರಣೆಗೆ ಹೋಗಿದ್ದಾವೆ. ಇದು ತಿತಿಮತಿ ಚೆಕ್ ಪೋಸ್ಟ್. ಇದು ನೋಡಿ, ಬ್ಲಾಕ್ ಆಗಿದೆ. ಇಲ್ಲೇ ಇವಾಗ ಕಾರ್ಯಾಚರಣೆ ನಡೀತಾ ಇರೋದು. ತಿತಿಮತಿ ಕೋಣನಕಟ್ಟೆ ರಸ್ತೆ, ಸುಮಾರು ಒಂದು 6 ಕಿಲೋಮೀಟ್ರು. ಇಲ್ಲೇ ಒಂದು ತೋಟದಲ್ಲಿ ಈಗ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ. ಬನ್ನಿ ನೋಡೋಣ. ಬ್ಲೈಂಡಿಂಗ್ ಸರ್. ಹಲೋ, ವಾಪಸ್ ಕರ್ಸ್ಕೊತೀನಿ ಸರ್, ಬ್ಯಾಟ್ರಿ ಚೇಂಜ್ ಮಾಡಿಬಿಡ್ತೀನಿ. ಇದು ನಮ್ಮ ಭೀಮನ್ ಕಟ್ಟೆಲಿರುವ ಗಣೇಶ ಆನೆ. ಇದು ಕ್ಯಾಂಪಲ್ಲಿ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಇದು ಒಂದು 3ನೇ ಕಾರ್ಯಾಚರಣೆ 4ನೇ ಕಾರ್ಯಾಚರಣೆ ಬಂದಿರೋದು. ಇದು ಸ್ವಲ್ಪ ಡೇಂಜರನ್ನೇ, ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ ಈ ಆನೆ. ಗಣೇಶ ನೋಡ್ಬೋದು. ಈಗ ಡ್ರೋನಲ್ಲಿ ಆನೆನ ಹುಡುಕ್ತಾ ಇದ್ದಾರೆ. ಇಲ್ಲೇ ಕೆಳಗಡೆ ಇದೆ ಆನೆ. ಈಗ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅದನ್ನ ರೇಡಿಯೋ ಕಲರ್ ಹಾಕಿ ಮತ್ತೆ ಬಿಡ್ತಾರೆ. ನಮ್ಮ ಎಲ್ಲ ಆನೆಗಳು ಇಲ್ಲೇ ಇದೆ ನೋಡಿ. ಏಕಲವ್ಯ, ಅಲ್ಲಿ ನಮ್ಮ ಮಹೇಂದ್ರ, ಗಣೇಶ, ಅಭಿಮನ್ಯು ಒಳಗಡೆ ಹೋಗಿದೆ. ಇಲ್ಲಿ ನಮ್ಮ ಭೀಮಾ, ಅಭಿಮನ್ಯು ಕ್ಯಾಪ್ಟನ್ಶಿಪ್ಪಲ್ಲಿ ಇದೊಂದು ಕಾರ್ಯಾಚರಣೆ. ಈಗ ನಮ್ಮ ರಮೇಶ್ ಡಾಕ್ಟರ್ ಮತ್ತು ನಮ್ಮ ರಂಜನ್ ಸರ್ ಇಬ್ಬರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಈ ರಂಜನ್ ಸರ್ ಕೂಡ ಕಾಯ್ತಾ ಇದ್ದಾರೆ ಡಾಟ್ ಮಾಡೋಕ್ಕೆ. ಏಕಲವ್ಯನ ಮೇಲೆ ಹೋಯ್ತಾ ಇದ್ದಾರೆ ಈಗ ಡಾಟಿಂಗ್ಗೆ ರಂಜನ್ ಸರು. ಇವರು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಂದು ಆಸ್ತಿ ಅನ್ಬೋದು. ಇವರು ಕೂಡ ಒಬ್ಬರು ಶಾರ್ಪ್ ಶೂಟ್ರು. ಎಂಟ್ರಿ ಆಗ್ತಾಯಿದೆ. ಈಗ ಸೈಟ್ ಆಗಿದೆ ಆನೆಯಲ್ಲಿ. ಈಗ ಅಭಿಮನ್ಯು ಮತ್ತು ಏಕಲವ್ಯ ಎರಡು ಒಳಗಡೆ ಹೋಗಿದೆ. ನಮ್ಮ ಮಹೇಂದ್ರ, ಗಣೇಶ, ಭೀಮಾ 3 ಆನೆಗಳು ಇಲ್ಲೇ ಆಚೆ ವೆಯ್ಟ್ ಮಾಡ್ತಾಯಿದ್ದಾವೆ. ನೋಡ್ಬೋದು, ಅಲ್ಲಿ ಮಹೇಂದ್ರ ಮತ್ತು ಗಣೇಶ ಇದ್ದಾನೆ. ಇಲ್ಲಿ ನಮ್ಮ ಭೀಮಾ, ಇವನು ಕೂಡ ಇಲ್ಲಿ ಕಾಯ್ತಾ ಇದ್ದಾನೆ. ಅವನ ಹತ್ರನೇ ರೇಡಿಯೋ ಕಲರ್ ಇರೋದು. ನೋಡ್ಬೋದು, ರೇಡಿಯೋ ಕಲರು. ಭೀಮನ ಹತ್ರ ರೇಡಿಯೋ ಕಲರ್ ಇದೆ. ನೆಕ್ಸ್ಟು ಅಲ್ಲಿ ಏನು ಡಾಟ್ ಆದ ತಕ್ಷಣ ಇವನು ರೇಡಿಯೋ ಕಲರ್ಗೆ ಭೀಮಾ ಕೂಡ ಹೋಗ್ತಾನೆ ಒಳಗಡೆ ಹಾಕೋಕ್ಕೆ. ಭೀಮನ ಜೊತೆ ಹೋಗುತ್ತದು ರೇಡಿಯೋ ಕಲರ್ ಹಾಕೋಕ್ಕೆ.
ಇಲ್ಲೇ ಬಂತು ಕಾಣ್ತದೆ. ಸೋಲಾರ್ ಎಲ್ಲ ಉಡ್ಡಿ, ಸೋಲಾರ್ ಹೋಯ್ತು. ಕಳಿಸಿಯಪ್ಪ ಆ ಕಡೆ. ಭೀಮಾ ಓಡ್ತಾವನಲ್ಲಿ. ಈ ಕಡೆ ಬರೋ ಕಿರಣ. ಇರು ಆ ಕಡೆಗೆ ಬರೋದು ಆನೆ, ಆ ಕಡೆ ಹೋಗ್ಬಿಡಿರ. ಅದು ಸಾಕಾನೆ ಆಗಿ ಬಂದಿರಬೇಕು. ಅದು ಭೀಮನಿ ಬಂದಿರಬೇಕು. ಸಾಕಾನೆ ನೋಡಿ ಮೇಲೆ ನೋಡಲ್ಲಿ ಮೇಲೆ ಕಾಡಲ್ಲಿ ಈ ಕಡೆ ದಾಟಿದೆ. ಮಹೇಂದ್ರ ಮತ್ತೆ ಗಣೇಶ ಕೂಡ ಈಗ ಹೋಗ್ತಾ ಇದೆ ಅಲ್ಲಿಗೆ. ಮುಂಬೈ ಬಚ್ಚ ಮದ್ಯಾರನ್ನ ಆ ರೋಡ್ ಸೈಡ್ ಬೆಚ್ಚ ಬಂಡಿಗಳೆಲ್ಲ ಅಭಿಮನ್ಯು ಇಲ್ಲಿ ಒಳಗಡೆ ಇದ್ದಾನೆ ಈಗ. ಕಾಡಾನೆ ಹಿಂದೆ. ಅಭಿಮನ್ಯು ಆಯ್ತಾ ಈಗ? ಅಭಿಮನ್ಯು ಒಳಗಡೆ ಐತೆ ಅಲ್ಲಿ. ಅಭಿಮಾನಿ ನೋಡಿ ಇಲ್ಲಿ ಒಳಗಡೆ. ಅಭಿಮಾನಿ ಅಪ್ಪ ಡಾಟ್ ಆಯ್ತು ಆನೆ ಡಾಟ್ ಆಯ್ತು. ಅಲ್ಲಿ ಅಭಿಮನ್ಯು ವಸಂತ ಅವ್ರ ಸೌಂಡ್ ಕೇಳಿ ವಾಯ್ಸು ಡಾಟ್ ಆಯ್ತು. ಅಲ್ಲಿ ಸೌಂಡ್ ಕೇಳ್ದೈತಲ್ಲ ವಾಯ್ಸು, ಅಲ್ಲೇ ಇದೆ ನೋಡಿ ಒಳಗಡೆ. ಅಲ್ಲಿ ಮ್ಯಾಲ್ ಕೊಡ್ತಾ ಅಂತ ಡ್ರೋನ್ ಕೊಡುತ್ತೆ. ಆ ಕಡೆಗೆ ಹೋಗಿರ್ಬೋದಾಗ ಓಡ್ತಾ ಇರ್ಬೇಕಾನೆ. ಅದು ಓಡ್ತಾ ಇದೆ, ಓಡ್ತಾ ಇದೆ. ಇಂದೇಶ ಆಯ್ತು ಅಂತ ಈಗ ಎಲ್ಲ ಸೈಡ್ ನಿಲ್ಲಿಸ್ತೀರಾ ಈಗ? ಈಗ ಇದು ಅದೇ ಡಾಟ್ ಆಗೈತೆ. ಈಗ ಅದನ್ನ ರೇಡಿಯೋ ಕಲರಾಗಿ ಕಳಿಸ್ತಾರೆ. ಈಗ ಏಕಲವ್ಯ ಬಂತು ನೋಡಿ, ಇಳಿದ್ರು ಅಲ್ಲಿ. ಅವರು ರಂಜನ್ ಸರ್ ಇಳಿದ್ರು. ಈಗ ಅಭಿಮನ್ಯು ಎಲ್ಲ ಬರಬೇಕು. ಇಲ್ಲಿ ಈಗ ಆಗಿದೆಯಾ, ಇದೆ ಕಾರ್ಯಾಚರಣೆ ಮುಗೀತು. ಈಗ ಇಲ್ಲೇ ಬಿಟ್ಟು ಕಳಿಸ್ತಾರೆ ಅದು ಆನೆನ. ಇದು ಮಹೇಂದ್ರನ ಗಜಗಾಂಬಿ ಗತ್ತು ಅಂತ ತಿಳ್ಕೊಳ್ಳಿ. ಗತ್ತು ಅಂದ್ರೆ ನಾನೇ ಗತ್ತು. ಯಾರ ಹತ್ರ ಇದ್ದೀರಾ? ಯಾರ ಹತ್ರ ಇದೆ ಫೋನು? ಯೋಗಿ ರೇಡಿಯೋ ಕಾಲರಿಂಗ್ ಕಾರ್ಯಾಚರಣೆ ಮುಗಿಸಿ ನಮ್ಮ ಏಕಲವ್ಯ, ಭೀಮಾ, ಗಣೇಶ ಮತ್ತು ಮಹೇಂದ್ರ ಇಲ್ಲೇ ಇದೆ. ಅಭಿಮನ್ಯು ಒಂದು ಆ ಕಡೆ ಇದೆ. ಬಾಸ್ ಕ್ಯಾಪ್ಟನ್ AK-47 ಯಶಸ್ವಿಯಾಗಿ ಕಾರ್ಯಾಚರಣೆ ಮುಗಿಸ್ಕೊಡ್ತು. ಹಾಗೆ ವೈಸ್ ಕ್ಯಾಪ್ಟನ್ ಮಹೇಂದ್ರ ಕೂಡ ಇಲ್ಲೇ ಇದ್ದಾರೆ. ಎಲ್ಲ ಆನೆಗಳು ಈಗ ಕಾರ್ಯಾಚರಣೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಕಾಡಾನೆ ಕಾರ್ಯಾಚರಣೆ ಮಾಡ್ತಾರಂತೆ. ಅದನ್ನು ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ. ಇವತ್ತೊಂದು ಒಳ್ಳೆ ದಂತ ಇರುವ ಆನೆ ಅನ್ಬೋದು. ಅದನ್ನು ರೇಡಿಯೋ ಕಲರಾಗಿ ಬಿಟ್ಟಿದ್ದಾರೆ ಯಶಸ್ವಿಯಾಗಿ. ಗಾಡಿ ಬಿಡ್ರ ಒಂದ್ಸಲ
ಈಗ ಲಾರಿ ಹತ್ತಕ್ಕೆ ಹೋಗ್ತಾ ಇದ್ದೇವೆ. ಕಾರ್ಯಾಚರಣೆ ಮುಗಿಸಿ ನಮ್ಮ ಬಾಸ್ AK-47 ಸುಮಾರು ಜನ ನಮ್ಮ ಅಭಿಮನ್ಯು ಲಾರಿ ಹೆಂಗೆ ಹತ್ತಾನೆ ಅಂತ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಬನ್ನಿ ಇವತ್ತು ನೋಡೋಣ. ಫುಲ್ ಗ್ಯಾಸ್ ಬಿಡ್ತಾವನೆ ಅಭಿಮನ್ಯು. ಅಲ್ಲಿ ಕ್ಯಾಂಪ್ಗಳು ಕೂಡ ಈಗ ಸದ್ಯದಲ್ಲೇ ಓಪನ್ ಆಗಬೇಕು. ಎಲ್ಲ ಥರ ಮಾರ್ಕಿಂಗ್ ಎಲ್ಲ ಮಾಡಿದಾರಂತೆ. ಏನಿದೆ ಒಂದು 30 ಮೀಟ್ರ್ ಹಿಂದೆ ನಿಂತ್ಕೊಂಡು ನೋಡೋಂಗೆ ಎಲ್ಲ ಥರ ಮಾರ್ಕ್ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಅದು ಕೂಡ ಓಪನ್ ಆಗುತ್ತೆ. ಈಗ ಐಬಿಗೆ ಹೋಗ್ಬಿಟ್ಟು ಆಯಿತು, ಇವತ್ತಿನ ಕಾರ್ಯಾಚರಣೆ ಮುಗೀತು. ವಸಂತಣ್ಣ ಬಾಯ್, ವಸಂತಣ್ಣ ಬಾಯ್.